ಅಷ್ಟೇ 18 ವರ್ಷಗಳ ಬಳಿಕ RCB ಅವರು ಕಪ್ ಗೆದ್ದು ಒಂದ್ ರೀತಿಯಾಗಿ ಇತಿಹಾಸವನ್ನೇ ಸೃಷ್ಟಿ ಮಾಡಿದ್ದಾರೆ. ಇದನ್ನ ನೋಡೋದಕ್ಕೆ ಸಾಕಷ್ಟು ವೀಕ್ಷಣೆ ಮಾಡೋದಕ್ಕೆ ಸಾಕಷ್ಟು ಸಾರ್ವಜನಿಕರು ಕೂಡ ಇಲ್ಲಿ ಆಗಮಿಸಿದ್ದಾರೆ ಬೆಂಗಳೂರಿಗೆ. ಮತ್ತು ಅಲ್ಲಿ ಗೆದ್ದಂತ ಪ್ಲೇಯರ್ಸ್ ಗಳಾಗಿರ್ಬೋದು ಎಲ್ಲ ಕಂಪ್ಲೀಟ್ ತಂಡ ಇವತ್ತು ಬೆಂಗಳೂರಿಗೆ ಆಗಮಿಸುತ್ತೆ. ನೇರವಾಗಿ ಅಲ್ಲಿಂದ ವಿಧಾನಸೌಧಕ್ಕೆ ಆಗಮಿಸ್ತಾರೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ ಮೇಲೆ ಅಂದ್ರೆ 28 ಜನದ ತಂಡ ಏನಿದೆ ಆ 28 ಜನಕ್ಕೂ ಕೂಡ ಸನ್ಮಾನ ಕಾರ್ಯಕ್ರಮ ನಡೆಯುತ್ತೆ. ಆ ಸನ್ಮಾನ ಕಾರ್ಯಕ್ರಮದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಹಲವು ಸಚಿವರು ಕೂಡ ಭಾಗಿಯಾಗುವ ಸಾಧ್ಯತೆಗಳು ಇದೆ ಅಂತಾನೆ ಬರ್ತಿದೆ. ಮತ್ತೆ ಈಗಷ್ಟೇ ಕೆಲವು ನಿಮಿಷಗಳ ಹಿಂದೆ ಅಷ್ಟೇ ಇಲ್ಲಿ ನಡೆತಕ್ಕಂತ ಕಾರ್ಯಕ್ರಮಕ್ಕೆ ಈಗಾಗಲೇ DCM ಪರಮೇಶ್ವರ್ ಆಗಿರ್ಬೋದು, ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಭೇಟಿ ನೀಡಿ ಇಲ್ಲಿ ಪರಿಶೀಲನೆಯನ್ನು ಕೂಡ ನಡೆಸಿದ್ದಾರೆ. ಇಲ್ಲಿ ಈಗಾಗಲೇ ಆಗ್ನೇಯ ವಿಭಾಗದ DCP ಹಾಗೂ ಆಯುಕ್ತರಾದಂತ ದಯಾನಂದ್ ಅವರು ಹಾಗೂ ಸಾಕಷ್ಟು DCPಗಳು ಕೂಡ ಇಲ್ಲಿ ಭೇಟಿ ನೀಡಿ ಸಾಕಷ್ಟು ಪರಿಶೀಲನೆ ನಡೆಸಿದ್ರು. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಹೋಗ್ಬೋದು. ಚಾಂಪಿಯನ್ಸ್ ಅನ್ನೋ ಒಂದು ಲೋಗೋವನ್ನ ಕೂಡ ಅಲ್ಲಿ ನಿರ್ಮಾಣ ಮಾಡ್ತಿದ್ದಾರೆ ಗ್ರ್ಯಾಂಡ್ ಸ್ಟೆಪ್ ಮೇಲೆ. ಅಲ್ಲೇ ನೇರವಾಗಿ ಅಲ್ಲಿ ಎಲ್ಲಾ ಪ್ಲೇಯರ್ಸ್ ಕೂಡ ಅಲ್ಲಿ ಜಮಾವಣೆಗೊಳ್ತಾರೆ. ಬಸ್ ನಿಂದ ನೇರವಾಗಿ ವಿಧಾನಸೌಧಕ್ಕೆ ಆಗಮಿಸಿ ಅಲ್ಲೆಲ್ಲಾ ಪ್ಲೇಯರ್ಸ್ ಕೂಡ ಆಗಮಿಸ್ತಾರೆ. ತದನಂತರ ಅಲ್ಲಿ CM ಅವರು ಅವರಿಗೆ ಸನ್ಮಾನ ಕಾರ್ಯಕ್ರಮ ಕೂಡ ಮಾಡ್ತಾರೆ. ಅದು ಮುಗಿದ ಬಳಿಕ ಇಲ್ಲಿಂದ ನೇರವಾಗಿ ಚಿನ್ನಸ್ವಾಮಿ ಸ್ಟೇಡಿಯಂಗೆ ಎಲ್ಲಾ ಪ್ಲೇಯರ್ಸ್ ಕೂಡ ತೆರಳಲಿದ್ದಾರೆ. ಅಲ್ಲೂ ಕೂಡ ಅವರಿಗೆ ಸಾಕಷ್ಟು ಕಾರ್ಯಕ್ರಮಗಳು ಕೂಡ ಆಯೋಜನೆ ಮಾಡಲಾಗಿದೆ ಈಗಾಗಲೇ. ಮತ್ತೆ ಇಲ್ಲಿ ಇರ್ತಕ್ಕಂತ ನೀವು ಜನಗಳನ್ನು ಕೂಡ ನೋಡ್ತಾ ಹೋಗ್ಬೋದು. ಈಗಾಗಲೇ ಆ ಕಾರ್ಯಕ್ರಮ ವೀಕ್ಷಣೆ ಮಾಡೋದಕ್ಕೆ ಸಾಕಷ್ಟು ಜನರು ಕೂಡ ಇಲ್ಲಿ ಬಂದು ನಿಂತಿದ್ದಾರೆ, ಕಾದು ಕುಳಿತಿದ್ದಾರೆ ಅಂತಾನೆ ಹೇಳ್ಬೋದು. ಈಗಾಗಲೇ ಸುಮಾರು ಏನಿಲ್ಲ ಅಂದ್ರೂ 1000ಕ್ಕೂ 2000 ಜನವರೆಗೂ ಈಗಾಗಲೇ ಸೇರಿದ್ದಾರೆ. ಇನ್ನು 4 ಗಂಟೆಗೆ ಇರುವಂತ ಕಾರ್ಯಕ್ರಮ. ಈಗಾಗಲೇ ಇನ್ನು 3-4 ಗಂಟೆಗಳು ಕೂಡ ಬಾಕಿ ಇದೆ ಆ ಕಾರ್ಯಕ್ರಮಕ್ಕೆ. ಈಗಾಗಲೇ ಇಷ್ಟೊಂದು ಜನ ಕೂಡ ಇಲ್ಲಿ ದೊಡ್ಡ ಮಟ್ಟದಲ್ಲಿ ಸೇರ್ತಾ ಇದ್ದಾರೆ. ಇದನ್ನ ಹೊರತುಪಡಿಸಿ ಇನ್ನು ಚಿನ್ನಸ್ವಾಮಿ ಸ್ಟೇಡಿಯಂನ ಕಡೆ ಕೂಡ ಸಾಕಷ್ಟು ಜನರು ಸೇರ್ತಿದ್ದಾರೆ ಅನ್ನೋ ಒಂದು ಅಂಶಗಳು ಮಾಹಿತಿ ಕೂಡ ಲಭ್ಯವಾಗ್ತಿದೆ. ಇದೆಲ್ಲ ಗಮನಿಸ್ತಾ ಹೋದ್ರೆ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಒಂದು 3-4 ಗಂಟೆ ಆದಂತಹ ಸಂದರ್ಭದಲ್ಲಿ ಈ ರೋಡ್ ಕೂಡ ಕಂಪ್ಲೀಟ್ಲಿ ಬ್ಲಾಕ್ ಆಗುವಂತ ಸಾಧ್ಯತೆಗಳಿದೆ. ಈಗಾಗಲೇ ಇಲ್ಲಿ ನೇರವಾಗಿ ವಿಧಾನಸೌಧಕ್ಕೆ ಆಗಮಿಸ್ತಾರೆ ಪ್ಲೇಯರ್ಸ್ ಅಂದ್ರೆ ಇಲ್ಲಿ ಮುಂಭಾಗದಲ್ಲಿ ಇರ್ತಕ್ಕಂಥ ಈ 2 ರೋಡ್ಗಳು ಬ್ಲಾಕ್ ಆಗುವಷ್ಟು ಜನ ಸೇರುವ ಸಾಧ್ಯತೆಗಳು ಇದೆ ಅಂತಾನು ಕೇಳಿ ಬರ್ತದೆ. ಹಾಗೂ ಟ್ರಾಫಿಕ್ ಆಯುಕ್ತರಾದಂತ ಅನುಚೇತ್ ಅವರು ಕೂಡ ಇಲ್ಲಿ ಭೇಟಿ ನೀಡಿ ಸಾಕಷ್ಟು ಪರಿಶೀಲನೆ ಕೂಡ ಮಾಡಿದ್ದಾರೆ. ಇಲ್ಲಿ ಇರ್ತಕ್ಕಂಥ ಟ್ರಾಫಿಕ್ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಮತ್ತು ಇಲ್ಲಿರ್ತಕ್ಕಂಥ ಎಲ್ಲಾ ವಿಚಾರಗಳ ಬಗ್ಗೆ ಬಗೆಹರಿಸೋದಕ್ಕೆ ಈಗಾಗಲೇ ಆಗ್ನೇಯ ವಿಭಾಗ ಆಗಿರ್ಬೋದು ಮತ್ತು ಟ್ರಾಫಿಕ್ ವಿಭಾಗ ಆಗಿರ್ಬೋದು ಮತ್ತು ಬೆಂಗಳೂರು ಆಯುಕ್ತರಾದಂತ ದಯಾನಂದ್ ಅವರಾಗಿರ್ಬೋದು ಇವರೆಲ್ಲರೂ ಕೂಡ ಇಲ್ಲಿ ಪರಿಶೀಲನೆ ನೀಡಿದ್ದಾರೆ. ಮತ್ತು ಗೃಹ ಸಚಿವರು ಕೂಡ ಸಾಕಷ್ಟು ವಿಚಾರಗಳ ಮಾಹಿತಿಯನ್ನ ಕೂಡ ತೆಗೆದುಕೊಂಡಿದ್ದಾರೆ. ಈಗಾಗಲೇ ಏನು ಓಪನ್ ಬಸ್ ನಲ್ಲಿ ಇಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಪ್ಲೇಯರ್ಸ್ ತೆರಳಲಿದ್ದಾರೆ ಅನ್ನೋ ಒಂದು ಅಂಶಗಳು ಕೂಡ ಕೇಳಿ ಬರ್ತಿತ್ತು. ಅದಕ್ಕೂ ಕೂಡ ತಡೆಯನ್ನ ಹಾಕಿದ್ದಾರೆ. ಯಾಕಂದ್ರೆ ಇಲ್ಲೇನಾದ್ರೂ ಒಂದು ವೇಳೆ ಓಪನ್ ಬಸ್ ನಲ್ಲಿ ಹೋದ್ರೆ ಸಾಕಷ್ಟು ಜನರು ಕೂಡ ಇಲ್ಲಿ ಜಮಾವಣೆ ಆಗುವ ಸಾಧ್ಯತೆಗಳಿರುತ್ತೆ. ಹಾಗೂ ಟ್ರಾಫಿಕ್ ನ ಸಮಸ್ಯೆ ದೊಡ್ಡ ಮಟ್ಟದಲ್ಲೇ ಬೆಂಗಳೂರಿನಲ್ಲಿ ಆಗ್ಬೋದು. ಅದು ವೀಕೆಂಡ್ ಅಲ್ಲ, ಈ ಬಾರಿ ಇರ್ತಕ್ಕಂಥ ನಾರ್ಮಲ್ ಡೇಸ್ ನಲ್ಲಿ ಸಾಕಷ್ಟು ಆಫೀಸ್ಗೆ ಹೋಗುವಂತವ್ರು ಮತ್ತೆ ನಾರ್ಮಲ್ ಜನತೆಗೆ ಸಾಕಷ್ಟು ತೊಂದರೆ ಆಗುವ ಅಂಶಗಳು ಇದೆ ಅಂತ ನಾರ್ಮಲ್ ಬಸ್ ನಲ್ಲೇ ಅವ್ರು ಇಲ್ಲಿಂದ ಚಿನ್ನಸ್ವಾಮಿ ಸ್ಟೇಡಿಯಂ ವರೆಗೂ ಕೂಡ ಪ್ಲೇಯರ್ಸ್ ತೆರಳಲಿದ್ದಾರೆ. ಇಲ್ಲಿ ಈಗಾಗಲೇ ನೋಡಬಹುದು ನೀವು ಎಷ್ಟೊಂದು ಜನ ಜಮಾವಣೆಗೊಂಡಿದ್ದಾರೆ ಈ ಸ್ಥಳದಲ್ಲಿ ಅಂತ. ಇನ್ನು ಕೆಲವೊಂದಿಷ್ಟು ಗಂಟೆಗಳ ಮುಗಿದ ನಂತರ ಎಷ್ಟು ಜನರು ಬರಲಿದ್ದಾರೆ ಅಂತ ಕೂಡ ಕಾದು ನೋಡ್ಬೇಕಾಗಿದೆ. ಈಗಾಗಲೇ RCB ಫ್ಯಾನ್ಸ್ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಒಂದ್ ರೀತಿಯಾಗಿ ಸೇರ್ಕೊಂಡಿದ್ದಾರೆ. ನಿನ್ನೆಯಿಂದ ಕೂಡ ಅಷ್ಟೇ ಒಂದ್ ರೀತಿಯಾಗಿ RCB ಫ್ಯಾನ್ಸ್ಗೆ ಒಂದು ದೊಡ್ಡ ಮಟ್ಟದ ಸಂತೋಷ ಸಿಕ್ಕಿದೆ ಅಂತಾನೆ ಹೇಳ್ಬೋದು. ಮತ್ತು ಇವತ್ತು ಕೂಡ ಅಷ್ಟೇ ದೊಡ್ಡ ರೀತಿಯಲ್ಲೇ ಸೆಲೆಬ್ರೇಷನ್ಸ್ ಕೂಡ ನಡೆಸ್ತಿದ್ದಾರೆ. ಹಾಗೂ ಇವತ್ತಿನ ಕಾರ್ಯಕ್ರಮ ಇಲ್ಲಿ 4 ಗಂಟೆಗೆ ನಡೆಯುತ್ತೆ. ಈ ಕಾರ್ಯಕ್ರಮದಲ್ಲಿ ಇನ್ನು ಈ ವಿಧಾನಸೌಧದ ಮುಂಭಾಗದಲ್ಲಿ ಎಷ್ಟು ಜನ ಸೇರಲಿದ್ದಾರೆ ಅಂತ ಕೂಡ ಕಾದು ನೋಡ್ಬೇಕಾಗಿದೆ. ಕ್ಯಾಮರಾ ಪರ್ಸನ್ ಸೂರ್ಯಪ್ರಕಾಶ್ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.